ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಶೇಷ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ದೇಶವನ್ನು ಸ್ವಾತಂತ್ರ್ಯವನ್ನಾಗಿ ಮಾಡಿದಂತಹ ಎಲ್ಲ ಗಣ್ಯರಿಗೂ, ಮಹಾತ್ಮ ಗಾಂಧಿಯವರಿಗೂ ಮತ್ತು ಅವರೇ ಅಲ್ಲ ಇನ್ನೂ ಕೆಲವರು ಹುತಾತ್ಮರೇನಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ನಮನವನ್ನು ಸಲ್ಲಿಸಬೇಕು. ಇವತ್ತು ನಮ್ಮ ದೇಶ ಈ ಥರ ಅಭಿವೃದ್ಧಿ ಹೊಂದುತ್ತಾ ಇದೆ, ಮುನ್ನುಗ್ಗುವ ದೇಶ ಆಗಿದೆ ಅಂತಂದರೆ ಅವರು ಕೂಡ ಮುಖ್ಯ ಕಾರಣ ಆಗ್ತಾರೆ. ಸೊ ಸ್ವಾತಂತ್ರ್ಯ ದಿನಾಚರಣೆ ದಿನ ಅವರನ್ನು ಜ್ಞಾಪಿಸ್ಕೊಳ್ಬೇಕು ನಾವು. ಯಾಕಂತಂದರೆ ನಾವು ಈ ಮಟ್ಟಿಗೆ ಇದ್ದೀವಿ ಸೆಕ್ಯೂರಾಗಿ ದೇಶದಲ್ಲಿ ಅಂತಂದರೆ ಅವರೇ ಮೊದಲ ಕಾರಣ. ಸೆಕೆಂಡು ನಮ್ಮ ಸೈನಿಕರು, ನಮ್ಮ ಸೋಲ್ಜರ್ಸ್ ಏನಿದ್ದಾರೆ. ನಾವೇನೋ ಇಲ್ಲಿ ಆರಾಮಾಗಿ ಕುಂತಿರ್ತೀವಿ, ಪಾಪ ಅವರು ಫ್ಯಾಮಿಲಿ ಬಿಟ್ಟು ಊಟ ತಿಂಡಿ ಎಲ್ಲ ಬಿಟ್ಟು ನಮಗೋಸ್ಕರ ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಅವರು ಒಬ್ಬರು ಆಗ್ತಾರೆ. ಸೊ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮನೆಯವರು ಕಾಲೇಜಿಗೆ ಹೊರಟರು, ಅವ್ರ ಕಾಲೇಜಲ್ಲೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇದೆ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾರೆ. ಹಂಗಾಗಿ ಅವರು 7:15ಗೆ ಮನೆ ಬಿಟ್ಟರು. ಒಂಥರ ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ನಿಮಗೆ ಯಾವ್ಯಾವೆಲ್ಲ ಮೆಮೊರೀಸು ನೆನಪಾಗ್ತವೆ ಅಂತ ಕಮೆಂಟ್ ಮಾಡಿ. ನನಗಂತೂ ನಮ್ಮ ಚೈಲ್ಡ್ಹುಡ್ ಡೇಸು, ನಾವು LKG ಹಿಡಿದು ಸೆಕೆಂಡ್ PUC ನಾನು ಇಂಡಿಪೆಂಡೆನ್ಸ್ ಡೇನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆಮೇಲೆ ಕಾಲೇಜ್ ಡೇಸಲ್ಲಿ ಡಿಗ್ರಿಯಿಂದ ಆಗಲಿಲ್ಲ, ಮಾಸ್ಟರ್ ಡಿಗ್ರಿವರೆಗೂ. ಅದಾದಮೇಲೆ ನಾನು ಲೆಕ್ಚರರ್ ಆಗಿ ಕಾಲೇಜಿಗೆ ಹೋಗೋಕ್ಕೆ ಶುರು ಆದಮೇಲೆ ಪ್ರತಿ ಇಯರು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ. ಅದೇನೋ ಒಂಥರ ಅಲ್ಲಿ ಸೆಲೆಬ್ರೇಟ್ ಮಾಡಿದಾಗ ನಮ್ಮ ಚೈಲ್ಡ್ಹುಡ್ ಡೇಸ್ನೆಲ್ಲ ರೀಕಾಲ್ ಮಾಡಿಸ್ಬಿಡ್ತಾವ. ಅವತ್ತಂತೂ ನಾನು ಫಸ್ಟ್ ಇಯರು ಜಾಯ್ನ್ ಆಗಿದ್ದೀನಿ. ಏನೋ ಒಂಥರ ಗೂಸ್ ಬಂಪ್ಸ್ ಬರ್ತಿದೆ ನೋಡಿ, ಏನೋ ಒಂಥರ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಒಂಥರ ಖುಷಿ ಆಗ್ತಿದೆ ನನಗಂತೂ. ಆ ಫ್ಲಾಗ್ ಆ್ಯಶ್ ಮಾಡೋದಾಗಿರ್ಬೋದು, ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಈ ಕೊಬ್ಬರಿ ಮಿಠಾಯಿ ಎಲ್ಲ ಕೊಡ್ತಿದ್ರಲ್ಲ, ಅದೆಲ್ಲ ಮೆಮೊರೀಸು ಮರೆಯೋಕ್ಕಾಗೋದೇ ಇಲ್ಲ. ನಿಮಗೂ ಆ ಥರ ಎಲ್ಲ ಮೆಮೊರೀಸ್ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಪ್ರೊಸೆಷನ್ ಹೋಗ್ತಿದ್ವಿ ಗೊತ್ತಾ, ಪ್ರೊಸೆಷನ್ ಎಲ್ಲ ಕರ್ಕೊಂಡು ಹೋಗೋರು, ಮತ್ತು ಬೇರೆ ಬೇರೆ ಥರ ವೇಷ ಎಲ್ಲ ಹಾಕೋರು. ಗಾಂಧೀಜಿದಾಗಿರ್ಬೋದು, ಮಹಾದೇವಿ, ಒನಕೆ ಓಬವ್ವ, ಈ ಥರ ಎಲ್ಲ ಸುಮಾರು ಜನದ ಒಂದು ವೇಷಭೂಷಣವನ್ನು ಹಾಕ್ತಿದ್ರು. ಆ ಥರ ಎಲ್ಲ ಮಾಡ್ತಿದ್ರು. ತುಂಬ ಚೆನ್ನಾಗಿ ಆಚರಿಸ್ತಿದ್ರು. ಸ್ಕೂಲ್ ಲೈಫ್ನ ಯಾರೂ ಮಿಸ್ ಮಾಡ್ಕೋಬೇಡ್ರಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರಿ. ಆವಾಗ ಏನು ಟೈಮ್ ಕಳೆದಿರ್ತೀವಲ್ಲ ಅದೇ ನಾವು ಸಾಯೋವರೆಗೂ ಅದನ್ನೇ ನೆನಪಿಸ್ಕೊಳಕ್ಕೆ ಸಾಧ್ಯ. ಸೊ ಹಂಗಾಗಿ ಯಾರಿಗೆಲ್ಲ ಇಂಡಿಪೆಂಡೆನ್ಸ್ ಡೇನಲ್ಲಿ ಫ್ಲ್ಯಾಗ್ ಆ್ಯಸ್ಟ್ ಮಾಡೋಕ್ಕಾಗಿರ್ಬೋದು, ಅದನ್ನು ನೋಡೋಕ್ಕಾಗಿರ್ಬೋದು ಅವಕಾಶ ಸಿಕ್ಕಿದ್ರೆ ಹೋಗ್ರಿ. ನಮ್ಮ ದೇಶಕ್ಕೋಸ್ಕರ ಅದೊಂದಿನಾದರೂ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಲ್ವ. ಹಾಗಾಗಿ ನಮ್ಮನೆಯವ್ರು ನನ್ನ ಕರೆದ್ರು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು. ನಾನಿವತ್ತು ಇದು ಶ್ರಾವಣ ಶನಿವಾರ ಅಲ್ವಾ, ಹಂಗಾಗಿ ವಾರ ಮಾಡಬೇಕಾಗಿತ್ತು ಮನೆಯಲ್ಲಿ, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲಿ ತುಮಕೂರು ಸ್ಟೇಡಿಯಂ ಹತ್ರನೂ ಪ್ರೋಗ್ರಾಮ್ ಇದೆ. ಸಾಧ್ಯ ಆದರೆ ಅಲ್ಲಿಗೆ ಹೋಗಿ ನಿಮಗೂ ತೋರಿಸ್ತೀನಿ ಅಲ್ಲಿ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ತುಮಕೂರಲ್ಲಂತೂ ತುಂಬಾ ಚೆನ್ನಾಗಿ ಆಚರಿಸ್ತಾರೆ. ರಾತ್ರಿ ಎಲ್ಲ ರೋಡ್ಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೋಡೋಣ, ಸಾಧ್ಯ ಆದರೆ ಅವ್ರ ಕಾಲೇಜ್ ಹತ್ರ ಹೋಗಿ ತೋರಿಸ್ತೀನಿ. ಇವಾಗ ನಮ್ಮ ಮನೇಲೂ ಪೂಜೆ ಎಲ್ಲ ಮುಗೀತು. ಸಮಯ ಆಗಿದೆ ಇವಾಗ 8 ಗಂಟೆ ಆಗಿದೆ. ಈಗ ನಾನೇನು ತಿಂಡಿ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಇವಾಗ. ಇಲ್ಲೇ ನಮ್ಮ ಮನೆ ಹತ್ರನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನನಗೆ ಆಂಜನೇಯ ಸ್ವಾಮಿ ಅಂತಂದರೆ ತುಂಬ ಇಷ್ಟ, ಹಂಗಾಗಿ ಹೋಗ್ತಾಯಿದ್ದೀನಿ. ಈ ಶನಿವಾರ ಆಂಜನೇಯ, ನೆಕ್ಸ್ಟ್ ಶನಿವಾರ ಇನ್ಯಾವ ದೇವ್ರು ಕರೆಸ್ಕೊಳುತ್ತೋ ನೋಡೋಣ. ನಮ್ಮ ಮನೆ ದೇವ್ರಿಗೆ ಒಂದು ಸತಿ ಹೋಗಿ ಬರಬೇಕು, ವೆಂಕಟರಮಣ ಸ್ವಾಮಿಗೆ. ಇಲ್ಲೇ ತುಮಕೂರಲ್ಲಿ ತುಂಬ ಚೆನ್ನಾಗಿದೆ ಬಟ್ವಾಡಿನಲ್ಲಿ, ಅಲ್ಲಿಗೂ ಒಂದು ವಾರ ಹೋಗಿ ಬರಬೇಕು ಶ್ರಾವಣ ಶನಿವಾರದಲ್ಲಿ. ನೋಡೋಣ, ಸಾಧ್ಯ ಆದರೆ ಅವನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಆಯಿತಾ? ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ನಿಮಗೂ ಆಂಜನೇಯ ಸ್ವಾಮಿ ಯಾವ ಥರ ಕಾಣಿಸ್ತಾರೆ ಅಂತ ದರ್ಶನ ಮಾಡಿಸ್ತೀನಿ, ಆಯಿತಾ? ಸಿಂಪಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಲೋಟಸ್, ಇವತ್ತು ಶನಿವಾರ ಅಲ್ವಾ, ವೆಂಕಟೇಶ್ವರ ಸ್ವಾಮಿಗೆ ಇಷ್ಟ ಅಲ್ವಾ ಲೋಟಸ್ಸು, ಹಂಗಾಗಿ ಶುಕ್ರವಾರ ಮತ್ತು ಶನಿವಾರ ಈ ಲೋಟಸ್ದೇ ಬೇರೆ ಬೇರೆ ಥರ ಡಿಸೈನ್ ಹಾಕ್ತೀನಿ ಯಾವಾಗಲೂ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ.
ಫೈನಲಿ ದೇವಸ್ಥಾನಕ್ಕೆ ಬಂದೆ. ನೋಡ್ತಾ ಇರ್ಬೋದು ಇಲ್ಲಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗೋಣ. ಎಳ್ದೀಪಾಚೋರು ಇರ್ತಾರೆ. ಆಂಜನೇಯ ಎಷ್ಟು ಚೆನ್ನಾಗಿರುತ್ತೆ. ಅದ್ರ ಪಕ್ಕನೇ ಇಲ್ಲೂ ಒಂದು ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ. ನನ್ನ ಫೇವ್ರೆಟ್ ಗಣೇಶ ಇದು. ಇಲ್ಲೂ ಒಂದು ಚಿಕ್ಕದು ಆಂಜನೇಯನ ಮೂರ್ತಿ ಇದೆ, ನೋಡ್ತಾ ಇರ್ಬೋದು. ಚೆನ್ನಾಗಿದ್ದಾರೆ ನೋಡಿ. ಒಳ್ಳೆ ತಂಗಿ ಬಂದಿದ್ದೀನಿ, ಆರ್ತಿ ತಂಗಿದ್ದೀನಿ. ಫೈನಲಿ ಪೂಜೆ ಎಲ್ಲ ಮುಗಿತು. ನಾನು ಎಲ್ಲ ದರ್ಶನ ಮಾಡ್ಕೊಂಡು ಬಂದೆ. ನೀವು ನೋಡಿದ್ದೀರ ಅನಿಸುತ್ತೆ. ಅದು ಪ್ರಸಾದ ಕೊಟ್ಟಿದ್ದಾರೆ. ಇವಾಗ ಒಂದು ಸ್ವಲ್ಪ ಕೂತಿಟ್ಟು ಪ್ರಸಾದ ಎಲ್ಲ ತಿಳ್ಕೊಂಡು ಮನೆಗೆ ಹೋಗ್ತೇನೆ ಅಂತ. ನಮ್ಮ ಆಂಜನೇಯ ಗಣೇಶನ ನೋಡಿದ್ರಲ್ಲ, ನಿಮಗೆ ಹೆಂಗೆ ಅನಿಸು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಶ್ರಾವಣ ದಿನ ಮಿಸ್ ಮಾಡಿದರೆ ಒಂದು ಶನಿವಾರನಾದರೂ ಒಂದು ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ ಆಯಿತಾ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಮನೆಗೆ ಬಂದು ತಿಂಡಿ ಎಲ್ಲ ತಿಂದು ಮತ್ತು ಪಾತ್ರೆ ಎಲ್ಲ ಇದ್ವಲ್ಲ ಎಲ್ಲ ವಾಶ್ ಮಾಡಿಟ್ಟು ಬಟ್ಟೆ ಒಗ್ದಾಕಿದೆ ಬೆಳಗ್ಗೆನೆ. ಅವನ್ನೆಲ್ಲ ಒಣಗಾಕಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ 1 ಅವರ್ ಆಗುತ್ತೆ ಬರೋದು ಅಂತಂದರು, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಜೆ ಊರಿಗೆ ಬೇರೆ ಹೋಗಬೇಕು. ಏನು ಮಾಡೋದೋ ಗೊತ್ತಿಲ್ಲ, ಹೋಗ್ತೀವ ಬಿಡ್ತೀವ. ಅವ್ರ ಕಾಲೇಜಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಫೋಟೋ ವೀಡಿಯೋ ಎಲ್ಲ ತೊಗೊಂಬರ್ರಿ ಅಂತ ಹೇಳಿದ್ದೆ. ನೋಡಬೇಕು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಬಂದಮೇಲೆ ನೋಡ್ತೀನಿ. ಸ್ಟೇಡಿಯಮ್ಮಲ್ಲಿ ಏನೋ ಕಾಲೇಜವ್ರನ್ನೇನು ಕರ್ಕೊಂಡು ಬರಬೇಡ್ರಿ ಸ್ಟೂಡೆಂಟ್ಸ್ನ ಅಂತ ಹೇಳಿದ್ರಂತೆ. ಹಂಗಾಗಿ ನಮ್ಮ ಮನೆ ಹತ್ರ ಕೇಳಿಸ್ತಾಯಿತ್ತು ಎಲ್ಲ ಪ್ರೋಗ್ರಾಮೂ. ನಾನು ಇಷ್ಟೊತ್ತವರೆಗೂ ಅದನ್ನೇ ಮಾಡ್ತಿದ್ದೆ. ನೋಡೋಕ್ಕಾಗಲಿಲ್ಲ ಅಂದರೂ ಕೇಳಿಸ್ಕೊಬೋದಲ್ಲ. ಅದು ವಂದೇ ಮಾತರಂ ಸಾಂಗು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ಕೇಳಿಸ್ತಿತ್ತು ನೀಟಾಗಿ, ಚೆನ್ನಾಗಿತ್ತು. ನಾನಂತೂ ತುಂಬಾ ಖುಷಿ ಆಯಿತು ಅದನ್ನೆಲ್ಲ ಕೇಳಿ. ಹಾಗೆ ಈಚೆಲ್ಲಿ ಕುಂತಿದ್ದೆ ಕೇಳಿಸ್ಕೊಂತ. ಇವಾಗ ಒಳಗಡೆ ಬಂದು ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಆಯಿತಾ. ನಮ್ಮ ಮನೆಯವ್ರು ಬಂದಮೇಲೆ ಅವ್ರ ಕಾಲೇಜಲ್ಲಿ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡೋರು ಅಂತ ಅವನು ಫೋಟೋ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಫ್ಲಾಗ್ ಹಾಸ್ಟ್ ಮಾಡೋಣ ಅಂತ ಇದ್ವಿ ಮನೇಲೇನೆ, ಆದರೆ ಮನೆ ಮೇಲ್ಗಡೆಗೆ ಹತ್ತಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಮನೆ ಮುಂದೇನು ಜಾಗ ಇಲ್ವಲ್ಲ, ಹಂಗಾಗಿ ಸುಮ್ಮನೆ ಆದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಆಷಾಢ ಮೊದಲನೇ ಶ್ರಾವಣ ಶನಿವಾರ ಮತ್ತು ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.